ಸತ್ರು ಕೂಡ ಬಿಟ್ಟು ಹೋಗಲ್ಲ. ಅದನ್ನ ಬಿಟ್ಟು ಕೆಲವೊಂದಷ್ಟು ಜನ ಹುಡುಗರು ಇರ್ತಾರೆ, ಯಾವಳ ನೋಡಿದ ತಕ್ಷಣ ಪ್ರಸ್ತಾಪ ಆಯ್ತು ಲವ್ ಮಾಡ್ತೀನಿ, ಕೈ ಕುಯ್ಕೋತೀನಿ, ಬಾಯಿ ಕುಯ್ಕೋತೀನಿ, ಅದೇ ಮೇಲೆ ಟಾಟಾ ಹಾಸ್ಕೋತೀನಿ ಅಂತ ಹಂಗೆಲ್ಲ ಮಾಡಕೋಬೇಡಿ. ನೀವು ಸಾಮಾನು ಕುಯ್ಕೊಂಡ್ರು ಸಿಗಲ್ಲ ಗುರು. ಅವಳು ನಿಮ್ಮ ಮನೆ ಬರದಲ್ಲಿ ಬರ್ದಿರ್ಬೇಕು, ಅವಳು ನಿಯತ್ತಾಗಿರ್ಬೇಕು. ಆಯ್ತಾ? ಎಲ್ಲ ಹಿಂದಿನ ಕಾಲದಲ್ಲಿ ಲವ್ ಗುರು ಅಂತ ರಮೇಶ್ ಅರವಿಂದ್ ಅವ್ರ ಮೂವಿನ ನೋಡಿ ಹೇಳ್ತಾ ಇದ್ರು, ರಮೇಶ್ ಅರವಿಂದ್ ಅವ್ರ ಮೂವಿನ ನೋಡಿ ಲವ್ ಮಾಡ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಮೂವಿ ನೋಡ್ಕೊಂಡು ತುಂಬಾ ಜನ ಲವ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಬುದ್ಧಿನೂ ಕಲ್ತಿದ್ದಾರೆ. ಯಾಕಂದ್ರೆ ಪ್ರತಿ ಮೂವಿ ಬಿಟ್ಟಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಏನೋ ಒಂದು ಸಂದೇಶನ ಕೊಟ್ಟಿರ್ತಾರೆ. ಆಯ್ತಾನಾ? ದಯವಿಟ್ಟು ಪ್ರತಿಯೊಬ್ಬ ಲವ್ ಮಾಡ್ತಿರೋ ಹೃದಯಗಳು, ಪ್ರತಿಯೊಬ್ಬ ಯಾರ್ಯಾರು ಲವ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರೆಲ್ಲ ಈ ಮೂವಿನ ನೋಡ್ಬೇಕು. ಈ ಪ್ರಪಂಚದಲ್ಲಿ ಯಾರ್ಯಾರು ಲವ್ ಮಾಡ್ತಾರೆ, ಪ್ರತಿಯೊಬ್ಬ ಪ್ರೇಮಿಗಳ ಕಣ್ಣಲ್ಲಿ ನೀರು ತರಿಸುವ ಶಕ್ತಿ ಇರೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಮಾತ್ರ. ನಾನು ದುಡ್ಡೈತೆ ಅದೈತೆ ಅಂತ ಹೇಳ್ತಾರಲ್ಲ, ಅಂಥವ್ರು ಒಂದು ಮಾತಾಡ್ತೀನಿ ಕೇಳಿ. ದುಡ್ಡಿದ್ರೆ ನೀವು ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ಮನ್ಸಾರೆ ಇಷ್ಟ ಆಗಿರೋ ಪ್ರೀತಿನ ಕೊಂಡ್ಕೊಳಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ನಿಜವಾದ ಪ್ರೀತಿ ಮಾಡ್ರಿ. ಹಣ ಆಸ್ತಿ ಅಂತಸ್ತು ಮನಿ ನೋಡಿ ಪ್ರೀತಿ ಮಾಡ್ಬಿಡಿ, ಮನ್ಸನ್ನ ನೋಡಿ ಪ್ರೀತಿ ಮಾಡಿ. ಯಾಕಂದ್ರೆ ಹಣ ಅಂತಸ್ತು ನೋಡಿದ್ರೆ ಅದು ಇರೋ ತನಕ ಮಾತ್ರ ಇರ್ತಾರೆ, ಮನ್ಸು ನೋಡಿ ಪ್ರೀತಿ ಮಾಡಿ ಅವ್ರ ಕೊನೆ ತನಕ ಇರ್ತಾರೆ. ಹುಡುಗರಿಗೆ ಹೇಳೋದಷ್ಟೇನೆ, ದಯವಿಟ್ಟು ಒಂದು ಹುಡುಗಿನ ಲವ್ ಮಾಡ್ರಿ. ಯಾಕಂದ್ರೆ ಪ್ರೆಸೆಂಟ್ ಪ್ರಪಂಚದಲ್ಲಿ 4-5 ಹುಡುಗಿರನ್ನ ಲವ್ ಮಾಡಿ ಮೇಂಟೈನ್ ಮಾಡಿ ಎಂಜಾಯ್ ಮಾಡ್ತಾ ಇರೋರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆದ್ರೆ ಒಂದು ಹುಡುಗಿನ ಲವ್ ಮಾಡಿ ಇವಳೇ ನನ್ನ ಪ್ರಾಣ ಅಂತಿರೋರೆಲ್ಲ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ನಮ್ಮ ಹುಡುಗರು ಹೆಂಗಲ್ವಾ ಗುರು, ಒಂದ್ಸಲ ಒಂದು ಹುಡುಗಿಗೆ ಮನ್ಸು ಕೊಟ್ರೆ ನಮ್ಮ ಹುಡುಗರು ಅದೇನೇ ಕಷ್ಟ ಆಗ್ಲಿ ಗುರು, ಪ್ರಾಣ ಹೋಗ್ಲಿ ಸತ್ ಮೇಲೆ ಕೂಡ ಅವಳನ್ನೇ ಪ್ರೀತಿ ಮಾಡ್ತೀನಿ ಅಂತಾರೆ. ಅದು ಹುಡುಗರು ತಾಕತ್ತು. ಇದು ಟ್ರೂ ಲವ್ ಅಂದ್ರೆ. ದಯವಿಟ್ಟು ನಿಜವಾದ ಪ್ರೀತಿ ಸಿಗೋಕ್ಕೂ ಕೂಡ ಯೋಗ ಇರ್ಬೇಕಂತೆ. ದಯವಿಟ್ಟು ಸಿಕ್ಕಿದ ಮೇಲೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು. ದಯವಿಟ್ಟು ಯಾರ್ಯಾರು ಲವ್ ಮಾಡ್ತಾ ಇದ್ದೀರಾ, ಲವ್ ಮಾಡಬೇಕು ಅನ್ಕೊಂಡಿದ್ದೀರಾ, ಬಂದು ಈ ಮೂವಿಗೆ ಸಪೋರ್ಟ್ ಮಾಡಿ, ನೋಡಿ, ಲವ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಮನಿಯಿಂದನೇ ಹೋಗೋದು, ಮನಸ್ಸಿಂದ ಯಾರು ಬರೋದು. 90% ಹುಡುಗಿರು ಈಗಿನ ಕಾಲದಲ್ಲಿ ಮನಿನೇ ನೋಡೋದು, ಅವ್ರ ಬ್ಯಾಕ್ಗ್ರೌಂಡ್, ಮನಸ್ಸಿಂದ ಯಾರು ನೋಡೋದು. ನೋಡಿ ಬ್ರದರ್, ಸಿನಿಮಾಗೂ ರಿಯಲ್ ಲೈಫ್ ತುಂಬಾ ವ್ಯತ್ಯಾಸ ಇದೆ. ಯಾರ್ಯಾರು ಸಿನಿಮಾ ರಿಯಲ್ ಲೈಫ್ ನೋಡಿ ಬ್ರದರ್, ಈ ಪ್ರಪಂಚದಲ್ಲಿ ಒಂದು ನಿಜ ಸತ್ಯ ಹೇಳ್ಬಿಡ್ತೀನಿ ಕೇಳಿ. ನೀವು ಪ್ರೀತಿ ಮಾಡ್ಬೇಕು ಅಂದ್ರೆ ಸುಂದರವಾದ ಮುಖ ನೋಡ್ಬೇಡ್ರಿ, ಸುಂದರವಾದ ಮನ್ಸು ನೋಡ್ರಿ. ಮನ್ಸು ನೋಡಿ ಪ್ರೀತಿ ಮಾಡ್ದವಳು ದೇವ್ರಾಣೆ, ನೀವು ಸತ್ರು ಕೂಡ ಬಿಟ್ಟು ಹೋಗಲ್ಲ. ಅದನ್ನ ಬಿಟ್ಟು ಕೆಲವೊಂದಷ್ಟು ಜನ ಹುಡುಗರು ಇರ್ತಾರೆ, ಯಾವಳ ನೋಡಿದ ತಕ್ಷಣ ಪ್ರಸ್ತಾಪ ಆಯ್ತು ಲವ್ ಮಾಡ್ತೀನಿ, ಕೈ ಕುಯ್ಕೋತೀನಿ, ಬಾಯಿ ಕುಯ್ಕೋತೀನಿ, ಅದೇ ಮೇಲೆ ಟಾಟಾ ಹಾಸ್ಕೋತೀನಿ ಅಂತ ಹಂಗೆಲ್ಲ ಮಾಡಕೋಬೇಡಿ. ನೀವು ಸಾಮಾನು ಕುಯ್ಕೊಂಡ್ರು ಸಿಗಲ್ಲ ಗುರು. ಅವಳು ನಿಮ್ಮ ಮನೆ ಬರದಲ್ಲಿ ಬರ್ದಿರ್ಬೇಕು, ಅವಳು ನಿಯತ್ತಾಗಿರ್ಬೇಕು. ಆಯ್ತಾ?